ನಮಸ್ಕಾರ ರೀ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನೇಹಾ ಬ್ಲಾಗ್ಸ್. ಈಕಿ ನನ್ನ ಫ್ರೆಂಡ್ ರೀ ಕೀರ್ತಿ ಪಾಟೀಲ್. ನಾವು ಈಗ ದೇವ್ರ ಗುಡಿಗೆ ಬಂದೀವಿ, ಇಲ್ಲಿ ರಾಧಾಕೃಷ್ಣನ ಗುಡಿಗೆ. ಸೊ ರಾಮ್ ರಾಮ್ ಅಂಥೇಳಿ ಭಜನೆ ಮಾಡಿದೀವಿ. ಭಜನೆ ಮಾಡಿ ಅವ್ರು ಭಜನೆ ಮಾಡತ್ತಾರ ಸಾಂತ್ರ ಹೊರಗೆ ಬಂದು ಕುಂತೇವೆ. ಇಲ್ಲಿ ಒಳಗೆ ಭಾಗಡ ಜಳ ಐತಿ. ಆಗಲೇ ಸ್ವಲ್ಪ ಮಳೆಯಾಗಿ ಹೋಗಿದ್ದೀವಿ ಇಬ್ಬರು ಸೈಕಲ್ ತೊಗೊಂಡು ಅಲ್ಲಿ ಆಟ ಆಡಬೇಕಂತ ಹೇಳಿ. ಆಟ ಆಡಿ ನಮ್ದು ಆಟ ಆಗಿಬಿಡ್ತು. ಅಲ್ಲಿ ಹೋಗಿವಿ, ಮಳೆ ಬಂದುಬಿಡ್ತು. ಅದಕ್ಕೆ ಮತ್ತೆ ಐಸ್ ಕ್ರೀಮ್ ತಿಂದು ಅಲ್ಲೇ ನಿಂತು ಮಳೆಯಾಗ ತೋರಿಸ್ಕೊಂಡು ಪಾರ್ಕಿಗೆ ಹೋಗಿ ಅಲ್ಲೋಗಿ ಎಲ್ಲ ಆಟ ಆಡಿ ಬಂದ್ವಿ. ಈಗ ಮನೆಗೆ ಬಂದೆಲ್ಲ ಡ್ರೆಸ್ ಚೇಂಜ್ ಮಾಡಿ ಇಲ್ಲಿ ಗುಡಿಗೆ ಬಂದೀವಿ. ಮಾತಾಡಲ್ಲ. ಹಾಯ್ ಗಾಯ್ಸ್, ಸಪೋರ್ಟ್ ಮೈ ಫ್ರೆಂಡ್. ಬಾಯ್. ಅಕ್ಕಿ ಬರೀ ಹಿಂದಿ ಒಳಗಾದ್ರೆ ಬ್ಲಾಗ್ಸ್ ಮಾಡ್ತಾಳ್ರಿ, ಕನ್ನಡ ಒಳಗೆ ಮಾಡೋದಿಲ್ಲ ಅಕ್ಕಿ. ಸೊ ಮತ್ತು ಆಮೇಲೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ನಾಳೆ ಸ್ವಲ್ಪ ಜಲ್ದಿ ಎದ್ದು ಸ್ಟೇಡಿಯಮ್ಗೆ ಹೋಗ್ಬೇಕಂತ ಮಾಡೀನಿ ರನ್ನಿಂಗಿಗೆ. ನಾನು ಈಕಿ ಹೋಗ್ತೀವಿ. ಸೊ ಅದಕ್ಕೆ ಮುಂಜಾನೆ 6ಕ್ಕೆ ಹೋಗೋಣ ಅಂತ ಹೇಳಿ. ನಮಸ್ಕಾರ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನೇಹಾ ವ್ಲಾಗ್ಸ್ ಬಿದಿಕ್ಕೆ. ಸೊ ಟೈಮ್ ಈಗ 6:30 ಅದು ಆಗೈತಿ. ಫ್ರೆಶ್ ಅಪ್ ಅದು ಹಾಕೀನಿ. ಸ್ಟೇಡಿಯಮ್ಗೆ ಹೋಗ್ಬೇಕಂತ ಹೇಳಿದ್ದೆ. ನಮ್ಮ ಫ್ರೆಂಡಿಗೂ ಫೋನ್ ಹಚ್ಚಿದ್ದೆ, ಅಕ್ಕಿನೂ ರೆಡಿ ಆಗತ್ತ ಅಂತ. ಸೊ ಸ್ಟೇಡಿಯಮ್ಗೆ ಹೋಗೋಣ ನಡೀರಿ. ಬಂದಿ ನೋಡ್ರಿ ಇಲ್ಲೇ ಸ್ಟೇಡಿಯಮ್ಗೆ. ಈಕಿ ನೇಹಾ ರೀ, ಇಬ್ಬರು ಹೆಸರು ನೇಹಾ, ಆದ್ರೆ ನಾ ಪವಳ ಆಕಿ ಪಾಟೀಲ್. ಈಗ ವಾಕಿಂಗ್ ಮಾಡತ್ತೀವಿ. ರನ್ನಿಂಗ್ ಮಾಡ್ಬೇಕಂತ ಮಾಡಿದ್ವಿ, ಸ್ವಲ್ಪ ಜಲ್ದಿ ಬರಬೇಕಾಗಿತ್ತು. ನಾಳೆ ಜಲ್ದಿ ಬರ್ತೀವಿ. ಸ್ಟೇಡಿಯಮ್ ತುಂಬ ಹುಡುಗರು ತುಂಬ್ಯಾರ ಒಳಗೆ ಅಣ್ಣಗಳು. ಅದಕ್ಕೆ ನಾವು ಈ ಕಡೆ ಸ್ಟೇಡಿಯಮ್ ಹೊರಗೆ ರೌಂಡ್ ಹಾಕಕತ್ತೀವಿ. ಸಾಕಾಕ ಎಷ್ಟು ರೌಂಡ್ ಹಾಕೋಣ? 2 ಸಾಕು. 5 ಹಾಕು. 5 ಹಾಕತ್ತಿಲ್ಲ ನೋಡೋಣ. ಒಂದ ಮುಗ್ದಿಲ್ರಿ, ಇನ್ನ ಅರ್ಧಕ್ಕೆ ಕಳ್ದೀವಿ. ಮೇತ ಬರಾಬರ್ ನಡೆದ್ರು ಆಗಲ್ಲ. ನೋಡೋದು ಇನ್ನ ಆ ಕಡೆ ಐತಿ ಮುಂದೆ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಾರ ಎಂಡ್ ಆಗ್ಬೇಕಲ್ಲ. ಅಲ್ಲಿ ಅಡ್ದಂಗ ಆಗಂಗಿಲ್ಲ. ನಡಿ ರೋಡ್ ಮ್ಯಾಗ ಮಂದಿ ನೋಡ್ಕೋತ. ಇಲ್ಲಿ ಹುಡುಗರು ಎಲ್ಲ ಡಿಪ್ಸ್ ಅದು ಹೊಡ್ಯಾರ. ನಮ್ಮ ಅವ್ರು ಹಂಗೆ ಅನ್ನಿಸ್ತಿಲ್ಲನೇ. ಮಂದಿ ಹಂಗೆ ಬೈಕ್ನಾಗೂ ಇರ್ತಾರೆ, ಒಂದಿಷ್ಟು ಮಂದಿ ಆಟ ಆಡ್ತಿರ್ತಾರೆ. ಅವ್ರು ನೋಡ್ಕೋತ ಹೋದ್ರೆ ಹೋಗ್ಬಿಡ್ತೀವಿ ಪಟಕ್ಕೊಂಡು. ನಾ ಪೂರಾ ಲೂಸ್ ಅಂತ ಹಾಕೊಂಡ್ಬಂದೀನಿ. ನಾನು ಆದ್ರೆ ನಂದು ಅಷ್ಟು ಲೂಸ್ ಇಲ್ಲ. ಕರೆಕ್ಟ್ ನಾನು ಪೂರಾ ಲೂಸ್ ಐತೆ. ನಮ್ಮ ಪಪ್ಪ ನಂಗೆ ಹಾಕೊಂಡ್ಬಂದ್ಬಿಟ್ಟಿಲ್ಲ ಇವತ್ತು. ಇಲ್ಲಿ ನಾಯಿಗಳು ಮುಕ್ಕೊಂಡು ಹೋಗ್ತಾಳ್ರಿ, ನಿಮಗೆ ತೋರಿಸ್ತೀನಿ. ಅವಕ್ಕೂ ಎಬ್ಬಿಸಿ ವಾಕಿಂಗ್ ಮಾಡ್ಸೋಣ. ಮಾಡಿಸ್ ಎಬ್ಬಿಸಿ ನಿನ್ನ ಹಿಡಿತು. ಬಿಡ್ಲೆ ನಾ ಅದನ್ನ ದಂಡಿ ಡಾಗಿಶ್ ಬಾಯ್ 2 ಅದಾವ್ರಿ. ವಾಕಿಂಗ್ ಮಾಡೋಣ ಬಾ. ಇಗ್ನೋರ್ ಮಾಡಿದ್ರಿ ಹಾಗೆ ಇರಲಿ. ಅದ್ರ ರೆಸ್ಪೆಕ್ಟ್ ಕೊಡ್ತೀನಿ ನಾವು ಅಂದ್ರು ನನಗೆ. ಅಲ್ಲೇ ಐತೆ ನೋಡ್ರಿ ರೆಸ್ಪೆಕ್ಟ್ ಕೊಡೋದು. ಮ್ಯಾಗ ಐತಿ ಎಲ್ಲಿ? ಹಾಂ, ಅಲ್ಲೊಂದು ಮ್ಯಾಗ ಐತಂತ. ಸ್ವಿಮ್ಮಿಂಗಿಗೆ ಹೋಗೋದು ಜಿಗಿದ್ ಬಿಡೋ ಮನೆ. ಹಾಂ, ಆಮೇಲೆ ಮುಗಿಸಿ ಮನೆಗೆ ಬಂದೇನಿ. ಈಗ ಎರಡು 3 ರೌಂಡ್ ಹಾಕಿದ್ವಿ ಸ್ಟೇಡಿಯಮ್ ಸುತ್ತ. ಆಮೇಲೆ ಅವ್ರ ಮಮ್ಮಿ ನಡ್ಕೊಂಡು ಹೋಗೋಣ ಅಂತಂದಾಗ ಅದಕ್ಕೆ ಬಂದ್ವಿ. ನಡ್ಕೊಂಡು ಬಂದ್ವಿ ಮನೆಗೆ. ವಿಡಿಯೋ ಮಾಡ್ಬೇಕಂತ ಮಾಡಿದ್ದೆ, ಮತ್ತು ಹೋಲಿ ಬಿಡೋಣ ಅಂತ ಹೇಳ್ಬಿಟ್ಟೆ. ಬಜಾರ್ಕೊಂಡು ಹೋಗೋದೈತಿ ಸಂಡೇ ಅಲ್ಲಿ ಇವತ್ತು. ಅದಕ್ಕೆ ಜಲ್ದಿನ ಬಂದ. ಟೈಮ್ 8 ಆಗೈತಿ. ಜಳ ಭಾಳ ಐತ್ರಿ. ಚಲೋ ಆಗ್ತಾ ಇದೆ. ಲೂಸ್ ಅಂಗಿ ಹಾಕೊಂಡು ಹೋಗಿದ್ದೆ, ಇಲ್ಲಾಂದ್ರೆ ಪೂರಾ ಅಂಗಿ ಎಲ್ಲ ಹಸಿ ಮಾಡ್ಕೊಂಡು ಬಂದುಬಿಡ್ತಿದ್ದೆ. ಆ ಪರಿ ಜಳ ಐತಿ. ಈಗ ನಿನ್ನೆರ ಮಳೆ ಆಗೈತಿ, ಮತ್ತು ಈ ಪರಿ ಜಳ ಐತಿ ನೋಡ್ರಿ. ಇಲ್ಲೇ ನಮ್ಮ ಮನ್ಯಾಗ ಶೀಕರ್ನಿ ಮಾಡತ್ತಾರ. ಶೀಕರ್ನಿ ನಮ್ಮ ಅಜ್ಜಿ ಎರ್ತತ್ತಾರ. ಮಾವಿನಕಾಯಿ ಇಲ್ಲೂ ಅದಾವ, ಇವು ಹಸಿ ಅದಾವ. ಉಪ್ಪಿನಕಾಯಿ ಮಾಡ್ತಾರೆ ನಮ್ಮ ಅಜ್ಜಿ. ಉಪ್ಪಿನಕಾಯಿ ಕಲರ್ ಬೇರೆ ಅದಾವೆ. ಇವು ಹಳದಿ ಅದಾವು, ಇವು ಬಿಳಿ ಅದಾವೆ. ಮತ್ತು ಬದ್ನಿಕಾಯಿ ಪಲ್ಯ ಮಾಡೀನಿ. ಕಟ್ಟಿನ ಸಾರು ಇಲ್ಲೇನು ಹುರಿದಿಟ್ಟಿಲ್ಲ. ಸಾರಿ ಕಟ್ಟಿನ ಸಾರು ಹೂರ್ಣ. ಇದ್ರಾಗ ಏನೈತಿ? ಮುಚ್ಚಿಲ್ಲ.
ಬಜ್ಜಿ ಹಿಟ್ಟು ಬದ್ನಿಕಾಯಿ ಬಜ್ಜಿ ಹಿಟ್ಟೈತಿ ಬಜ್ಜಿ ಹಿಟ್ಟು ಏಲಕ್ಕಿ ಕುಟ್ಟಾತ ಅಮ್ಮ ಅದಕ್ಕೆ ಹೋಳಿಗೆಗೆ ನೋಡ್ರಿ ಅಜ್ಜಿ ದೇವ್ರದ್ದು ಸಜ್ಜು ಮಾಡ್ಯಾರಲ್ಲ ಮಾವಿನಕಾಯಿ ಇಟ್ಟಿರಲ್ಲಮ್ಮ ಪೂಜೆ ಇಡಬೇಕಿನ್ನ ಮಾಡಿದ್ದೇನೋ ಪೂಜೆ ಮಾಡ್ಬೇಕು ಪೂಜೆ ಏನೋ ಮಾಡಿಲ್ಲ ಅಂದ್ರೆ ಈಗ ಮಾಡ್ಬೇಕು ಚರ್ಗಿ ಇದು ಕುಳ್ಳಿ ಆಗಲೇ ಮುಂಜಾನೆ ಬಜಾರ್ಗೆ ಹೋದಾಗ ತಂದೀವಿ ನಾ ಅಮ್ಮ ಅದ್ರಾಗ ಏನೋ ನೀರು ಹಾಕೊಂಡು ಕುಡಿದ್ರೆ ಮಸ್ತ್ ತಂಪಿರ್ತಾವಂತ ರುಚಿ ಅದು ಇರ್ತಾವಂತ ಅದಕ್ಕೆ ಇದಾದ್ಮೇಲೆ ನೀರು ತುಂಬಿಟ್ಟು ಕುಡಿದು ನೋಡೋಣ ಹೆಂಗೆ ಇರ್ತಾವೆ ಬಜಾರ್ದಂದ ಆಗಲೇ ಇದು ತಂದಿದ್ವಿ ಈಗ ಏನದು ಕಬ್ಬಿನ ಹಾಲು ತಂದಿದ್ವಿ ಕೋಲ್ಡ್ ಫ್ರಿಜ್ ಒಳಗೆ ಇಟ್ಬಿಟ್ಟಿದ್ವಿ ಫುಲ್ ಕೋಲ್ಡ್ ಆಗೈತಿ ಈಗ ಕರೆಂಟ್ ಹೋಗ್ಬಿಟ್ಟವು ಅದಕ್ಕೆ ತೆಗೆದು ಕುಡಿಯಾಕತ್ತೀವಿ ಮಸ್ತ್ ಇತ್ತು ಐಸ್ ಹಾಕಿಸ್ಕೊಂಡು ಬಂದಿದ್ದೆವು ಸ್ವಲ್ಪ ಫ್ರಿಜ್ಜಾಗಿ ಇಡ್ಬೇಕಂತ ಮಾಡಿದ್ದೆ ಮತ್ತು ಪೂರ ಐಸ್ ಆತಂದ್ರೆ ತಿನ್ನಕ್ಕೆ ಕುಡಿಯೋಕ್ಕೂ ಬರೋದಿಲ್ಲ ತಿನ್ನೋಕ್ಕೂ ಬರೋದಿಲ್ಲ ಅಂತೇಳಿ ಕೆಳಗೆ ಡ್ರಾದಾಗ ಇಟ್ಟಿದ್ದೆವು ಕರೆಂಟ್ ಹೋಗ್ಯಾವ ಅಂತೇಳಿ ತೆಗೆದು ಕುಡಿಯಾಕ್ತೀವಿ ನೋಡ್ರಿ ನಮ್ಮ ಮನ್ಯಾಗ ಸ್ಪೆಷಲ್ ಬದ್ನಿಕಾಯಿ ಪಲ್ಯ ಶೀಕರ್ಣಿ ಐತಿ ಬಜ್ಜಿ ಇವು ಹೋಳಿಗೆ ಚಪಾತಿ ಅದಾವು ಕುರುಡಿಗೆ ರೈಸ್ ಐತಿ ಇಲ್ಲಿ ಕುಕ್ಕರ್ದಾಗ ಇದು ತೆಗಿಮ ಕಟ್ಟಿನ ಸಾರು ಐತಿ ಅಮ್ಮ ಅಜ್ಜಿ ಊಟ ಕೂತಾರ ನಾನು ತಾಟ ಹಚ್ಕೊಳತ್ತೀನಿ ಊಟ ಮಾಡೋಣ ಬರ್ರಿ ಎಲ್ಲರೂ ಪಪ್ಪ ಒಂದು ವಾಚ್ ಹಾಕಿದ್ರೆ ಅದಕ್ಕೆ ಇವತ್ತು ಬಂದೈತದು ನೋಡೋಣ ಹೆಂಗೆ ಬಂದೈತೆ ವಾಚ್ ವೈಟ್ ಬೋರ್ಡ್ ಅಮ್ಮಂದದು ಮಸ್ತ್ ಐತಿ ನಾ ಬೆಲ್ಟ್ ಇದೆ ಹೇಳಿದ್ದೆ ಪಪ್ಪ ಹಾಂ ಇದು ರೋಸ್ ಗೋಲ್ಡ್ ಕಲರ್ ಹೇಳಿದ್ದೆ ಎರಡು ಸೇಮ್ ಬೆಲ್ಟ್ ಮಸ್ತ್ ಐತಿ ಬೆಲ್ಟ್ ಭಾಳ ಇಷ್ಟ ಆಗ್ತಿದೆ ಇದು ಯಾವ ಕಂಪ್ನಿ ಅಂದ್ರೆ ವೈಟ್ ಬೋಲ್ಡ್ ವಾಚ್ ಇದ್ರ ಕಲರ್ ಅಂದ್ರೂ ಮಸ್ತ್ ಐತಿ ಯಾವ ಕಲರ್ಪ ಅಂತಂದ್ರೆ ಇದು ರೋಸ್ ಗೋಲ್ಡ್ ಕಲರ್ ಮತ್ತು ಇದ್ರ ಬೆಲ್ಟ್ ಭಾಳ ಇಷ್ಟ ಆಯ್ತು ಮುಂದೆ ಡಿಸೈನ್ ಐತಲ್ಲ ಅದ ಭಾಳ ಇಷ್ಟ ಆಯ್ತು ನಂಗೆ ಸ್ವಲ್ಪ ಲೂಸ್ ಐತೆ ಕೈಗೆ ಇವ್ರದ್ದು ಒಂದು 2-3 ಇವರ ತೆಗಿಸ್ಬೇಕು ಪೂರ ಲೂಸ್ ಐತಿ ಕೈಗೆ ನಂಗೆ ಭಾಳ ಇಷ್ಟ ಆಗ್ತಿದ್ದು ವಾಚ್ ಕಲರ್ ಆಯ್ತು ಮತ್ತು ಇದು ಬೆಲ್ಟ್ ಆಯ್ತು ನಮಸ್ಕಾರ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನೇಹಾ ವ್ಲಾಗ್ಸ್ BGK ಈಕಿಗೆ ಸ್ಕೂಟಿ ಕಲಿಸ್ಬೇಕಂತ ಅದಕ್ಕೆ ಸ್ಕೂಟಿ ತೊಗೊಂಡು ಬಂದೇವು ಇಲ್ಲೇ ಬಾಪೂಜಿ ಬ್ಯಾಂಕ್ ರೋಡಿನ ಕಡೆ ಈಕಿಗೆ ಅರ್ಧಂಬರ್ಧ ಬರ್ತೈತಿ ಕಲ್ಸಿನಿ ಅಟ್ಟಕ್ಕೆ ಕಟ್ಟ ಹೊಡಿತಾಳೆ ನೋಡ್ರಿ ನೀವು ಆಕೆ ಹೆಂಗೆ ಹೊಡಿತಾಳೆ ನಾನು ಅಕ್ಕಿ ಮತ್ತು ಅವ್ರ ಅತ್ತಿ ಮಗ ಬಂದಾನಲ್ಲ ನಾನು ಅಡ್ಡಾಡತನವ ಚಲೋನಾಗಂತಲ್ಲ ಯಾಕಾಡಿಂದ ಹೊತ್ಬೇಕಾ